40 ವರ್ಷ ಬೇಕಿಲ್ಲ ನಾವು ಟೀಕ್ ಮರಗಳನ್ನ ಬೆಳೆಯೋಕ್ಕೆ. 10 ರಿಂದ 12 ವರ್ಷ ಟೆನ್ಯೂರ್ನಲ್ಲಿ ಒಳ್ಳೆ ಆದಾಯನ ನಾವು ಪಡ್ಕೋಬೋದು. ಕಾಡು ಮರಗಳನ್ನ ನೆಟ್ಟು ಬೆಳೆಯೋದ್ರಿಂದ ಅಷ್ಟೇ ನಾವು ಜಾಸ್ತಿ ಆದಾಯನ ನೋಡ್ಬೋದು. ಕೆಲವ್ರಿಗೆ ಇಷ್ಟ ಬೇರೆ ಏನಾದರೂ ಬೆಳೆ ಬೆಳಿತೀವಿ ಅಂದರೆ ಇದ್ರ ಮಧ್ಯದಲ್ಲಿ ಕೂಡ ನಾವು ಬೆಳೆಗಳನ್ನ ಬೆಳಿಬೋದು. 75,000 ರೂಪಾಯಿ ಒಂದು ಮರಕ್ಕೆ. ನನ್ನ 150 ಮರ ನನಗೆ ಸುಮಾರು 1 ಕೋಟಿ ಪ್ಲಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಿನಿ ಗೌಡ ಅಂತ. ಈ ತೋಟ ಬಂದು ಶ್ರೀ ಸಾಯಿರಾಮ್ ಫಾರ್ಮು, ದೊಡ್ಡಬಳ್ಳಾಪುರ ತಾಲೂಕಿನ ಕೆಂಜಿಗದಹಳ್ಳಿ ಗ್ರಾಮದಲ್ಲಿದೆ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಟಿಶ್ಯೂ ಕಲ್ಚರ್ ಟೀಕ್ ಅಂದರೆ ಟೀಕ್ ಮರಗಳು, ನಾವು ಹಳೆ ಕಾಲದಲ್ಲಿ ಕಾಡಿನ ಮರಗಳು ಅಂತ ಕಾಡಲ್ಲಿ ಅಷ್ಟೇ ನೋಡ್ತಿದ್ರಿ. ಈಗ ಕೃಷಿನಲ್ಲಿ ಈ ಕಾಡಿನ ಮರಗಳನ್ನ ಬೆಳೆಸಿ ಯಾವ ರೀತಿ ನಾವು ಆದಾಯನ ಹೆಚ್ಚಿಸ್ಕೋಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ. ಆಮೇಲೆ ಈಗ ಟೀಕ್ ಅಂದಿದ ತಕ್ಷಣ ಎಲ್ಲರೂ ಹೇಳೋದು, ಹಳಬ್ರು ಹೇಳೋದೇನು 40 ವರ್ಷ ಬೇಕು, 50 ವರ್ಷ ಬೇಕು ಅದ್ರ ಕಾಂಡ ಬೆಳೆಯೋದಕ್ಕೆ ಅಥವಾ ನಾವು ಮಾರಾಟ ಮಾಡೋಕ್ಕೆ ಅಂತ. ಈಗ ಟೆಕ್ನಾಲಜಿ ತುಂಬ ಬೆಳೆದಿರೋದ್ರಿಂದ ಟಿಶ್ಯೂ ಕಲ್ಚರ್ ಟೀಕ್ ಅಂತ ಸುಮಾರು ಕಂಪ್ನಿಗಳು ಮಾಡ್ತಿದೆ. ಆದರೆ ನಾನು ಮದರ್ ಬಯೋಟೆಕ್ ಅನ್ನೋ ಕಂಪನಿಯಿಂದ ತೊಗೊಂಡಿರೋದು ಇದು 6 ವರ್ಷದ ಟೀಕ್ ಮರಗಳು. 6 ವರ್ಷಕ್ಕೆ ನಮಗೆ ಹೈಟ್ ಬಂದು ಒಂದು 47 ಅಡಿ ಬಂದಿದೆ. ಅದು ನಾವಿನ್ನೂ ಬಿಟ್ಬಿಟ್ಟಿರ್ತಿದ್ರಿ ಬೆಳೆಯೋದಕ್ಕೆ. ಬಟ್ ಇಲ್ಲಿ ಒಬ್ಬರು ಪ್ರಶಾಂತ್ ಅಂತ RFO ಬಂದಿದ್ದರು. ಅವರು ಸ್ಟೇಟ್ ಗೌರ್ನಮೆಂಟಿಂದ ಏನೋ ಅಂದರೆ ಯೂಕಲಿಪ್ಟಸ್ ರೈತರದ್ದು ತೆಗೆದಿಸ್ತಾರಲ್ಲ ಸ್ಟೇಟ್ ಗೌರ್ನಮೆಂಟು, ಆಗ ಮದರ್ ಬಯೋಟೆಕ್ ಅವ್ರ ಕಡೆಯಿಂದ ಅವರು ಕಮ್ಮಿ ರೇಟ್ಗೆ ಸಸಿಗಳನ್ನ ತೊಗೊಂಡು ರೈತರಿಗೆ ಹಂಚೋದಕ್ಕೆ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟು ಏನೋ ಒಂದು ಸರ್ವೆ ಮಾಡುವಾಗ ಇಂಥ ಬೆಳೆದಿರೋ ಕಡೆಗೆ ಕಳಿಸಿದ್ರು. ಅವರು ಪ್ರಶಾಂತ್ ಅವರು ಬಂದಾಗ ಏನು ಹೇಳಿದ್ರು, ಮೇಡಮ್ ಇದು ವಿಂಡಿ ರೀಜನ್ನು, ಇನ್ನು 50 ಅಡಿ ಮೇಲಕ್ಕೆ ನೀವು ಬಿಟ್ಟಾಗ ಜಾಸ್ತಿ ಗಾಳಿ ಬಂದಾಗ ಸುಳಿ ಮುರ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಈಗ ಕೆನೋಪಿ ಫಾರ್ಮ್ ಆಗೋಕ್ಕೆ ಬಿಟ್ಬಿಡಿ, ಅಂದರೆ ಒಂದು ಸಣ್ಣ ಸಣ್ಣ ರೆಂಬೆಗಳು ಬರುತ್ತಲ್ಲ ಟಿಶ್ಯೂನ ಇದರಲ್ಲಿ ಟೀಕ್ ಮರದಲ್ಲಿ, ಅದನ್ನು ಪ್ರೂನಿಂಗ್ ಮಾಡೋದನ್ನು ನಿಲ್ಲಿಸ್ಬಿಡಿ ಅಂದರು. ಸೊ ಹಾಗಾಗಿ ನಾವು 47 ಅಡಿಗೆ ನಮ್ಮ ಗಿಡಗಳು ನಿಂತಿದೆ ಹೈಟು. ಫಸ್ಟು 4 ವರ್ಷ ಹೈಟ್ ಬೆಳೆದಿದ್ದದ್ದು. ನೆಕ್ಸ್ಟು 5th ಇಯರಿಂದ ಗರ್ತ್ ಶುರು ಆಗಿದೆ. ಈಗ ಕೆಲವು ಮರಗಳು 62 ಸೆಂಟಿಮೀಟ್ರು ಅಂದರೆ 2 ಅಡಿ 2 ಇಂಚಷ್ಟು ಅಂದರೆ 22 ಇಂಚಿದೆ. ಮತ್ತು ಇದು ಕೆಲವು ಮರಗಳು 72 ಸೆಂಟಿಮೀಟ್ರ್ವರೆಗೂ ಆಗಿದೆ. ಅಂದರೆ ಅವ್ರು ಹೇಳೋದು ಟಿಶ್ಯೂ ಕಲ್ಚರ್ ನನಗೆ ಯಾರು ಸಸಿಗಳನ್ನ ಸಪ್ಲೈ ಮಾಡಿದವರು 8 ರಿಂದ 9ನೇ ವರ್ಷಕ್ಕೆ ಕಟಾವು ಮಾಡ್ಬೋದು ಅಂತ. ಖಂಡಿತವಾಗಿ ನನಗನ್ಸಿರೋದು, ನಾನು 150 ಮರನ ಫಸ್ಟು ಒಂದು ಟ್ರಯಲ್ ಅಂತ ಹಾಕಿದ್ದು ಈ ಜಾಗದಲ್ಲಿ. ಒಂದು 40 ಮರನ ನಾವಿನ್ನು 2 ವರ್ಷಕ್ಕೆ ಕಟಾವು ಮಾಡ್ತೀವಿ. ಈಗ 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಿದೆ. 8ನೇ ವರ್ಷ ತುಂಬಿದ ತಕ್ಷಣ 40 ಮರ ರೆಡಿ ಇದೆ. ಹೇಗೆ ರೆಡಿ ಅಂತಂದರೆ, ಏನು ಈ ಆಗ್ರೋ ಫಾರೆಸ್ಟ್ರಿಯಿಂದ ರೈತರಿಗಾಗೋ ಉಪಯೋಗ ಏನು? ಓಕೆ, ನಾನು ಈ ಥರ ಈ ರೋ ವೈಸ್ ಮಾಡಿದ್ದೀನಿ, ಅಂದರೆ ಸಾಲು ಮರಗಳನ್ನ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಇಷ್ಟ ಬೇರೆ ಏನಾದರೂ ಬೆಳೆ ಬೆಳಿತೀವಿ ಅಂದರೆ ಇದ್ರ ಮಧ್ಯದಲ್ಲಿ ಕೂಡ ನಾವು ಬೆಳೆಗಳನ್ನ ಬೆಳಿಬೋದು. ಇಲ್ಲ ನಾವು ಈ ಥರ ಮಾಡಲ್ಲ ಅಂತಂದಾಗ ಬೌಂಡ್ರಿ ಸುತ್ತಗೂ ನೀವು ಎಲ್ಲೇ ಟಿಶ್ಯೂ ಕಲ್ಚರ್ ಅನ್ನೋದನ್ನು ಹಾಕೋದೇನಕ್ಕೆ ಅಂದರೆ 40 ವರ್ಷ ಬೇಕಿಲ್ಲ ನಾವು ಟೀಕ್ ಮರಗಳನ್ನ ಬೆಳೆಯೋಕ್ಕೆ. 10 ರಿಂದ 12 ವರ್ಷ ಟೆನ್ಯೂರ್ನಲ್ಲಿ ಒಳ್ಳೆ ಆದಾಯನ ನಾವು ಪಡ್ಕೋಬೋದು. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ನಾವೆಲ್ಲೇ ಮಾರ್ಕೆಟ್ನಲ್ಲಿ ಹೋದ್ರೂ 1 ಕ್ಯೂಬಿಕ್ ಫೀಟ್ ಅಂತ ಹೇಳ್ತೀವಿ, ಅಂದರೆ ಉದ್ದ ಅಗಲ ಆಳಕ್ಕೆ 1 ಕ್ಯೂಬಿಕ್ ಫೀಟು. ಅದು 3,500 ಶುರು ಆಗಿ 10,000ವರೆಗೂ ಒಳ್ಳೆ ಟೀಕ್, ಅಂದರೆ ಅದರಲ್ಲಿ ಗ್ರೈನ್ಸ್ ಬಂದಿರೋದು ಲೆಕ್ಕದ ಮೇಲೆ ರೇಟ್ ಇದೆ. ನಾವು ಆ ರೇಟು ಇಟ್ಕೊಳ್ಳೋದು ಬೇಡ, ಯಾಕೆಂದರೆ ನಾವು ಇಲ್ಲಿಂದ ಕಳಿಸ್ತೀವಿ, ಅವ್ನು ಡೀಲರಿಗೆ ಬೇಕು ಅಂತಂದ್ರೂ 1,500 ರೂಪಾಯಿ 1 ಕ್ಯೂಬಿಕ್ ಫೀಟಿಗೆ ನಾವು ಮಾರ್ತೀವಿ ಅಂತ ಇಟ್ಕೊಳ್ಳೋಣ. ಈಗ 8ನೇ ವರ್ಷ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನಂದು ಇವಾಗ 72 ಸೆಂಟಿಮೀಟ್ರ್ ಬಂದಿರೋವಂಥ 40 ಮರಗಳಿದೆ. ಇನ್ನು 2 ವರ್ಷಕ್ಕೆ ಅದು 90 ಸೆಂಟಿಮೀಟ್ರ್ ಬರುತ್ತೆ. ಅಂದರೆ 90 ಸೆಂಟಿಮೀಟ್ರ್ ಅಂದಾಗ 3 ಅಡಿ ಸುತ್ತಳತೆ ಆಯಿತು. 20 ಅಡಿವರೆಗೂ ಆ ಲೆಂತ್ ನನಗೆ ಆ ಗರ್ತ್ ಸಿಗುತ್ತೆ, 20 ಅಡಿ ಹೈಟ್ವರೆಗೂ. ಸೊ 20 × 3 ಅಡಿ ಅಂತ ನಾವು ಲೆಕ್ಕ ಹಾಕಿದಾಗ 60 ಕ್ಯೂಬಿಕ್ ಫೀಟ್ ಆಯಿತು. 60 ಕ್ಯೂಬಿಕ್ ಫೀಟಲ್ಲಿ ತೊಗಟೆ ಅದು ಇದು ಅಂತ 10 ಫೀಟ್ನ ನಾವು ತೆಗೆದು ಬಿಡೋಣ ವೇಸ್ಟ್ ಅಂತ. 50 ಕ್ಯೂಬಿಕ್ ಫೀಟ್ ನಮ್ಮ ಹತ್ರ ಇದ್ದಾಗ 1,500 ರೂಪಾಯಿ ಲೀಸ್ಟು, ಅಷ್ಟು ಯಾರೂ ಅಷ್ಟು ಕಮ್ಮಿ ಕೊಡಲ್ಲ ಟೀಕ್ನ. ಆಯಿತು, ನಾವು ಯಾವಾಗಲೂ ರೈತರು ಕಮ್ಮಿ ರೇಟಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೂ 75,000 ರೂಪಾಯಿ ಒಂದು ಮರಕ್ಕೆ. ಸೊ ನನ್ನ 150 ಮರ ನನಗೆ ನಾಳೆ ದಿನ ನನ್ನ 10 ವರ್ಷ ಆಗಿದ ತಕ್ಷಣ ನನಗೆ ಬರೋ ಆದಾಯ ನೀವು ಯೋಚನೆ ಮಾಡ್ಬೋದು, ಸುಮಾರು 1 ಕೋಟಿ ಪ್ಲಸ್ಸು. ಅಂದರೆ ನಾವು ಇಲ್ಲಿ ಹಾಕಿರೋದೆಷ್ಟು, ಬೆಳೆದಿರೋದೆಷ್ಟು. ಈಗ ನೀವು ಕೇಳ್ಬೋದು, ಮೇಡಮ್ ನೀರಿರಲ್ಲ ಹೆಂಗೆ ಬೆಳೆಯೋದೇನು ಅಂತ. ಫಸ್ಟು 6 ತಿಂಗಳು ಇದಕ್ಕೆ ಖಂಡಿತವಾಗಿ ನೀರು ಕೊಡಬೇಕು. ಅಂದರೆ ಮಗು ನೋಡ್ಕೊಂಡಾಗ 6 ತಿಂಗಳು ನೋಡ್ಕೊಳ್ಳಿ. ಆಮೇಲೆ ಮಳೆಗಾಲದ ಮೇಲೆ ಡಿಪೆಂಡ್ ಆಗುವಂಥ ಮರ ಇದು. ಹೆಚ್ಚು ಮೇಂಟೆನೆನ್ಸ್ ಬೇಕಿಲ್ಲ, ಕಳೆ ತೆಗಿಬೇಕು ಅನ್ನೋದಿಲ್ಲ, ಇಲ್ಲ ದಿನಾ ನೀರು ಕಟ್ಟಬೇಕು ಹೋಗಿ ಮರಕ್ಕೆ, ನಮ್ಗೆ ಆದಾಯ ಬರಬೇಕಂದ್ರೆ ಆ ಥರ ಏನಿಲ್ಲ. ಅದನ್ನು ಹಾಕಿ ಮಳೆ ಬರೋ ನೀರಿಗೆ ಸಾಕಾಗುತ್ತೆ. ಅದು ಒಂದು ಸ್ಟೇಜ್ವರೆಗೂ ನೀರು ಕೊಟ್ಟಾದಮೇಲೆ 1 ವರ್ಷದ ಮರ ಆದಮೇಲೆ ಮಳೆ ಎಷ್ಟು ನಮಗೆ ಬೀಳುತ್ತೆ ಅದನ್ನು ಅದು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ, ಅದು ಸಾಕಾಗುತ್ತೆ. ನೀರು ಎಲ್ಲೂ ಡ್ರೈ ಆಗಲ್ಲ.
ಪ್ಲಸ್ ಅದ್ರ ಕೆಳಗಡೆನೇ ನೀವು ಬೇರೆ ಕೃಷಿ ಮಾಡ್ಬೋದು, ರಾಗಿ ಬೆಳಿಬೋದು, ಜೋಳ ಬೆಳಿಬೋದು ಮತ್ತು ತರಕಾರಿಗಳನ್ನ ಬೆಳಿಬೋದು. ಈಗ ನಮ್ಮ ತೋಟದಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು, ನಾವು ರೈಸಿಂಗ್ ಬೆಡ್ ಅಂತ ಮಾಡ್ಕೊಂಡಿದ್ದೀವಿ. ರಾಗಿ ಜೋಳ ಎಲ್ಲ ಬೆಳಿತಿದ್ರಿ. ಬಟ್ ಲಾಸ್ಟ್ ಇಯರು ಸ್ಕೂಲ್ ಮಕ್ಕಳು ಇಲ್ಲಿ ಫಾರ್ಮ್ ಟ್ರಿಪ್ ಅಂತ ಬರೋರು, ಅಂದರೆ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕೆಲವು ಸ್ಕೂಲವರು ಟೈಪ್ ಆಗಿ ಇಲ್ಲಿ ಕಳಿಸ್ಕೊಟ್ಟಿದ್ರು. ಆಗ ಅವ್ರಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಜಾಗ ಬೇಕು ಅಂತ ನಾವು ಉಳಿಸ್ಕೊಂಡಿದ್ರಿ. ಈ ಸಲ ರೈಸಿಂಗ್ ಬೆಡ್ಸ್ ಮಾಡಿ ಅಲ್ಲಿ ತರಕಾರಿ ಬೆಳಿತೀವಿ. ಏನಂದರೆ ಇದು ನೋಡಿರಿ, ಸಮಗ್ರ ಕೃಷಿನಲ್ಲಿ ಆಗ್ರೋ ಫಾರೆಸ್ಟ್ರಿ ಅಂದರೆ ನಾವು ಕಾಡು ಮರಗಳನ್ನ ನಾಡಲ್ಲಿ ಬೆಳೆದು ಹೇಗೆ ನಮ್ಮ ಇರೋ ಜಾಗದಲ್ಲಿ ಆದಾಯನ ಹೆಚ್ಚಿಸ್ಕೋಬೋದು ಅನ್ನೋದನ್ನು ಈ ಮರಗಳನ್ನ ಇಟ್ಕೋಬೇಕು. ಯಾಕಂದರೆ ನಮಗೆ ಒಂದು 10 ವರ್ಷದಲ್ಲಿ ಮನೆಯಲ್ಲಿ ಯಾವುದೋ ಒಂದು ಕಾರ್ಯ, ಮಕ್ಕಳು ಎಜುಕೇಷನ್ ಇರ್ಬೋದು, ಮದುವೆ, ಇನ್ನೇನೋ ಬಂದೇ ಬರುತ್ತೆ. ಆವಾಗ ಲಂಸಮ್ಮಾಗಿ ಅಮೌಂಟ್ ಬೇಕಂದಾಗ ನಮಗೆ ಈ ಕಾಡು ಮರಗಳನ್ನ ನೆಟ್ಟು ಬೆಳೆಯೋದ್ರಿಂದ ಅಷ್ಟೇ ನಾವು ಜಾಸ್ತಿ ಆದಾಯನ ನೋಡ್ಬೋದು. ಆಮೇಲೆ ಹೆಚ್ಚು ಏನು ಜಾಗ ಬೇಕಾಗಲ್ಲ. ಇದು ಅಡಿಕೆ ಮರಕ್ಕೆ ಎಷ್ಟು ಬೇಕೋ ಅಷ್ಟೇ. ನಾವಿಲ್ಲಿ 10ಕ್ಕೆ 10 ಡಿಸ್ಟೆನ್ಸ್ ಕೊಟ್ಟಿದ್ದೀನಿ. ಇನ್ನು ಹೆಚ್ಚು ಬಿಸಿಲಿರೋ ಜಾಗದಲ್ಲಿ ನೀವು ಇನ್ನೂ 12ಕ್ಕೆ 12 ಹಾಕ್ಕೊಂಡಾಗ ಇನ್ನೂ ಹೆಚ್ಚು ಇಳುವರಿ ಬರೋವಂಥದ್ದಾಗುತ್ತೆ. ಅಂದರೆ ಇದೇ ಟೆನ್ಯೂರ್ಗೆ ನನಗೆ ಬಿಸಿಲಿದ್ದಿದ್ರೆ ನನ್ನ ತೋಟದಲ್ಲಿ ಇವತ್ತು ಖಂಡಿತವಾಗಿ ನೆಕ್ಸ್ಟು 7ನೇ ವರ್ಷಕ್ಕೆ ನಾನು ಕಟಾವು ಮಾಡೋ ಅಷ್ಟು ಬೆಳೆ ಬಂದಿರ್ತಿತ್ತು. ಬಟ್ ಇಲ್ಲೆಲ್ಲ ಸುತ್ತು ಅಡಿಕೆ ಮರ ಇರೋದ್ರಿಂದ ಯಾವ ಕಡೆಯಿಂದನೂ ಸೂರ್ಯನ ಬೆಳಕು ನಮ್ಮ ಗಿಡಗಳಿಗೆ ಬೀಳ್ತಿರಲಿಲ್ಲ. ಹಾಗಾಗಿ ಇಷ್ಟು ಮಾತ್ರ ಬೆಳೆದಿದೆ. ಸೊ ರೈತರು ಇದನ್ನೆಲ್ಲ ವಿಚಾರಣೆ ಮಾಡಿಕೊಳ್ಳ್ರಿ. ಈ ರೀತಿ ನಾವು ಯಾವ ರೀತಿ ಕಾಡು ಮರಗಳನ್ನ ನೆಟ್ಟು ನಾವು ಆದಾಯ ಮಾಡ್ಬೋದು ಅನ್ನೋದಕ್ಕೆ ಯೂಟ್ಯೂಬ್ಗಳಿದ್ದಾವೆ, ಇಲ್ಲ ನೀವು ಗೂಗಲ್ ಆನ್ಲೈನಲ್ಲಿ ಹಾಕ್ಕೊಂಡ್ರು ಇಂಥ ತುಂಬ ವಿಚಾರಗಳು ನಿಮಗೆ ಸಿಗುತ್ತೆ. ಸೊ ಇದು ಮದರ್ ಬಯೋಟೆಕ್ ಅಂತ ಚಿಕ್ಕಬಳ್ಳಾಪುರದಲ್ಲಿರೋ ಏಷ್ಯಾದು ಬಿಗ್ಗೆಸ್ಟ್ ಟಿಶ್ಯೂ ಕಲ್ಚರ್ ಟೀಕ್ ಲ್ಯಾಬು. ಅವ್ರ ಹತ್ರ ನಾನು ಮರಗಳ ಸ್ಯಾಪ್ಲಿಂಗ್ ತೊಗೊಂಡಿರೋದು. 6 ವರ್ಷ ಕಂಪ್ಲೀಟಾಗಿ 7ನೇ ವರ್ಷ. ಆಮೇಲೆ ಒಂದು ಟೂರ್ ಅಂತ ಮಾಡ್ತಾರೆ, ಅದರಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದೇ ಯೂನಿಫಾರ್ಮ್ ಗ್ರೋತ್ ಇದೆ. ಪ್ರತಿಯೊಂದು ಮರನೂ ಒಂದು ಉದ್ದ ಇರೋದು, ಒಂದು ಕುಳ್ಳ ಇರೋದು, ಆ ಥರ ಎಲ್ಲ ಯೂನಿಫಾರ್ಮ್ ಗ್ರೋತಲ್ಲಿದೆ ನಮ್ಮ ಸಸಿಗಳು. ಮೇಂಟೆನೆನ್ಸ್ ಫ್ರೀ. ನೀವು ಹಾಕೋ 300 ರೂಪಾಯಿಗೆ ಸುಮಾರು 1000 ಅಲ್ಲ 2000ದಷ್ಟು ಲಾಭನ ನೀವು ಮಾಡ್ಬೋದು. 2000% ಲಾಭ ಬರುತ್ತೆ 10 ವರ್ಷದಲ್ಲಿ ಖಂಡಿತವಾಗಿ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ವಿಸ್ತಾರ ನ್ಯೂಸ್ ಕಡೆಯಿಂದ ನನ್ನ ನಂಬರ್ ಇರುತ್ತೆ, ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಮದರ್ ಬಯೋಟೆಕ್ ಅವ್ರನ್ನ ನೀವು ಮದರ್ ಬಯೋಟೆಕ್ ಅಂತ ನೀವು ಗೂಗಲ್ನಲ್ಲಿ ಹಾಕಿದಾಗ ಬರುತ್ತೆ, ಹೋಗಿ ನೀವು ವಿಚಾರ ಮಾಡ್ಬೋದು. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.